ಭಾರತೀಯ ಮದುವೆ ಅಂದ್ರೆ ಮೊದಲು ನೆನಪಾಗೋದು ಏನು? ಚಿನ್ನ, ಭಾರಿ ಆಭರಣಗಳು, ಲಕ್ಷಾಂತರ ರೂಪಾಯಿಯ ವೆಡ್ಡಿಂಗ್ ಲುಕ್, ದೊಡ್ಡ ದೊಡ್ಡ ಆಚರಣೆಗಳು. ಆದರೆ ಈಗ ಈ ಸಂಪ್ರದಾಯವನ್ನೇ ಪ್ರಶ್ನಿಸುವ ಒಂದು ಮದುವೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕೇರಳದಲ್ಲಿ ನಡೆದ ಈ ಮದುವೆಯಲ್ಲಿ ವಧು ಒಂದೇ ಒಂದು ಗ್ರಾಮ್ ಚಿನ್ನವನ್ನ ಕೂಡ ಧರಿಸಿಲ್ಲ. ಗೋಲ್ಡ್ ಇಲ್ಲ, ಆರ್ಟಿಫಿಷಿಯಲ್ ಜುವೆಲ್ಲರಿಯೂ ಇಲ್ಲ, ಕಿವಿಯೋಲೆ ಕೂಡ ಇಲ್ಲ. ಹೌದು, ಇದು ಕೇವಲ ಒಂದು ವೆಡ್ಡಿಂಗ್ ವಿಡಿಯೋ ಅಲ್ಲ, ಹೊಸ ತಲೆಮಾರಿನ ಆಲೋಚನೆಯ ಪ್ರತಿಬಿಂಬವೇ. ಇಂದು ಈ ವಿಷಯವನ್ನ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದಪ್ಪ ಈ ಸ್ಟೋರಿ, ಯಾರು ಈ ಜೋಡಿ ಅಂತ ಅನಿಸ್ಬೋದು, ಹೇಳ್ತೀನಿ ಕೇಳಿ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿರುವ ಈ ವಿಡಿಯೋದಲ್ಲಿ ವಧು ಸರಳವಾದ ಕೆಂಪು ಬಣ್ಣದ ಸೀರೆ, ಸುಂದರವಾದ ಹೇರ್ ಸ್ಟೈಲ್ ಮತ್ತು ಲೈಟ್ ಮೇಕಪ್ನೊಂದಿಗೆ ಮದುವೆಯಾಗಿರುವುದು ಕಾಣಿಸುತ್ತದೆ. ಆದರೆ ಎಲ್ಲರ ಗಮನ ಸೆಳೆದಿದ್ದು ಅವರ ಸರಳತೆ. ಹೌದು, ಯಾವುದೇ ಚಿನ್ನದ ಹಾರ ಇಲ್ಲ, ಕೈಬಳೆ ಇಲ್ಲ, ಕಿವಿಯೋಲೆ ಕೂಡ ಇಲ್ಲ. ಮಂಗಳಸೂತ್ರ ಹೊರತುಪಡಿಸಿ ಯಾವುದೇ ಒಂದು ಆಭರಣ ಕಾಣಿಸೋದೇ ಇಲ್ಲ. ಈ ವಿಡಿಯೋ ನೋಡಿದ ಅನೇಕರು ಇದನ್ನೇ ನಿಜವಾದ ಮಿನಿಮಲಿಸಂ ಎಂದು ಹೊಗಳುತ್ತಿದ್ದಾರೆ. ಎಸ್, ವೈ ಇಸ್ ದಿಸ್ ಬಿಕಮಿಂಗ್ ಎ ಟ್ರೆಂಡ್ ಅಂತ ನಿಮಗೆ ಪ್ರಶ್ನೆ ಆಗ್ಬೋದು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಕರ್ನಾಟಕದಲ್ಲೂ ಕೂಡ ಇಂತಹದ್ದೇ ಮದುವೆಗಳನ್ನ ನಾವು ಗಮನಿಸಿರ್ತೀವಿ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಕೂಡ ಪೂರ್ಣ ತೇಜಸ್ವಿ ಅವರು ಹುಟ್ಟು ಹಾಕಿದಂತಹ ಕುವೆಂಪು ಅವರು ಒಂದು ಆಚರಣೆಯನ್ನ ತಂದಂತಹ ಮಂತ್ರ ಮಾಂಗಲ್ಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ ನಮ್ಮ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಟ್ರೆಂಡ್ ಆಗಿದೆ. ಎಲ್ಲರೂ ಕೂಡ ಮಂತ್ರ ಮಾಂಗಲ್ಯದತ್ತ ಒಲಿತಾ ಇದ್ದಾರೆ. ಸಿಂಪಲ್ ಮದುವೆ, ಹುಡುಗ ಹುಡುಗಿಯ ಸಂಪೂರ್ಣ ಒಪ್ಪಿಗೆ, ಅವರಿಬ್ಬರ ಸ್ವತಃ ಗೌರವಪೂರ್ವಕವಾಗಿ ಮಂತ್ರ ಮಾಂಗಲ್ಯ ಆಗ್ತಾ ಇದ್ದಾರೆ. ಇನ್ನು ಕೋವಿಡ್ ಟೈಮ್ ಅಂತ ತಗೊಂಡ್ರೆ, ಕೋವಿಡ್ ಅಲ್ಲೂ ಕೂಡ ಸಾಕಷ್ಟು ಜನ ಯಾವುದೇ ಒಂದು ಪರ್ಚೇಸ್ ಇಲ್ಲದೆ, ಯಾರನ್ನೂ ಕೂಡ ಮದುವೆಗೆ ಕರೀದೆ, ಯಾವುದೇ ಆಡಂಬರ ಇಲ್ಲದೆ ಸಿಂಪಲ್ ಆಗಿ ಅವರವರ ಮನೆಯವರು ಸೇರಿ ಅಥವಾ ಆ ಹುಡುಗ ಹುಡುಗಿ ಮದುವೆ ಆಗಿರುವಂಥದ್ದನ್ನ ನಾವು ಗಮನಿಸಿರ್ತೀವಿ. ಅದೇ ರೀತಿ ಈಗ ಇದೊಂದು ರೀತಿಯಲ್ಲಿ ಟ್ರೆಂಡ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇಂತಹ ಮದುವೆಗಳು ಈಗ ಯಾಕೆ ಹೆಚ್ಚಾಗ್ತಿದೆ ಅಂತ ನಿಮ್ಗೆ ಅನಿಸ್ಬೋದು. ಮೊದಲನೇದು, ಚಿನ್ನದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾ ಇದೆ. ಇಂದು ಮಧ್ಯಮ ವರ್ಗದ ಕುಟುಂಬಗಳಿಗೆ ಮದುವೆ ವೆಚ್ಚವೇ ದೊಡ್ಡ ಸವಾಲಾಗಿ ಉಳ್ಕೊಂಡಿದೆ. ಇಡೀ ಜೀವನ ಪೂರ್ತಿ ದುಡ್ದಂತಹ ದುಡ್ಡೆಲ್ಲ ಮದುವೆಗಾಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಹೆಚ್ಚಾಗಿ ಸಾಲ ಸೂಲುಗಳನ್ನ ಮಾಡ್ಕೋತಾ ಇದ್ದಾರೆ. ಎಷ್ಟೋ ಹೆಣ್ಣೆತ್ತಂತಹ ಹೆಣ್ಣು ಮಕ್ಕಳ ಮನೆಯಲ್ಲಿ ಇವತ್ತಿಗೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತ ವಿಚಾರ ಅಂತಂದ್ರೆ ಅದು ಮದುವೆ ಆಗಿ ಉಳಿದುಕೊಂಡಿದೆ. ಇನ್ನು ಜೆನ್ಸಿ ಮತ್ತು ಮಿಲೆನಿಯನ್ಸ್ ಹಣವನ್ನ ಪ್ರದರ್ಶನಕ್ಕಿಂತ ಅನುಭವಗಳಿಗಾಗಿ ಹೆಚ್ಚು ಖರ್ಚು ಮಾಡಲು ಬಯಸ್ತಾ ಇರ್ತಾರೆ. ಅವರಿಗೆ ದುಬಾರಿ ಆಭರಣಕ್ಕಿಂತ ಆರ್ಥಿಕ ಸ್ವಾತಂತ್ರ್ಯ, ಸರಳ ಜೀವನ ಮತ್ತು ವೈಯಕ್ತಿಕ ಆಯ್ಕೆಗೆ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಇದ್ದಾರೆ. ಇನ್ನು ಮೂರನೇದನ್ನ ಗಮನಿಸಿದ್ರೆ ಸೋಷಿಯಲ್ ಮೀಡಿಯಾದ ಪ್ರಭಾವ. ಎಸ್, ಇಂತಹ ವಿಡಿಯೋಗಳು ಅಥವಾ ಒಂದಿಷ್ಟು ಜನರ ಇನ್ಸ್ಪಿರೇಷನ್ ಆಗಿ ತಗೊಂಡು ಸೋಷಿಯಲ್ ಮೀಡಿಯಾಗಳ ಪ್ರಭಾವದಿಂದಲೂ ಕೂಡ ಈ ಕಡೆ ಒಲಿಯುವಂತಹ ಸಂದರ್ಭಗಳು ಏರ್ಪಡ್ತಾ ಇದೆ. ಮಿನಿಮಲ್ ವೆಡ್ಡಿಂಗ್, ಸಸ್ಟೈನೇಬಲ್ ವೆಡ್ಡಿಂಗ್, ಬಜೆಟ್ ವೆಡ್ಡಿಂಗ್ ಇಂತಹ ಟ್ರೆಂಡ್ಗಳು ವಿಶ್ವಾದ್ಯಂತ ಜನಪ್ರಿಯವಾಗ್ತಾ ಇದೆ. ಹೌದು, ಜನರೇಷನ್ ಇಂಪ್ಯಾಕ್ಟ್ ಕೂಡ ಇದೆ. ಇದು ಒಂದು ಕೇವಲ ಮದುವೆಯ ವಿಚಾರವಲ್ಲ, ಇದು ಹೊಸ ತಲೆಮಾರಿನ ಮನಸ್ಥಿತಿಯನ್ನ ತೋರಿಸ್ತಾ ಇದೆ. ಹಿಂದೆ ಜನ ಏನ್ ಹೇಳ್ತಾ ಇದ್ರು ಎಂಬುದನ್ನ ಪ್ರಮುಖವಾಗಿ ನೋಡ್ತಾ ಇದ್ವಿ. 4 ಜನ ಏನ್ ಮಾತಾಡ್ತಾರೆ, ಮದುವೆಗೆ ಇಂತಿಷ್ಟು ಜನ ಬರಬೇಕು, ನಾವು ಅವ್ರ ಮನೆಗೆ ಹೋಗಿದ್ವಿ, ಅವ್ರು ನಮ್ಮ ಮನೆಗೆ ಬರಬೇಕು, ಕರೆದು ಊಟ ಹಾಕೋದು, ಇವುಗಳು ಈ ಹಿಂದೆ ಸಾಕಷ್ಟು ನಡೀತಾ ಇತ್ತು. ಆದ್ರೆ ಈಗ ನಮಗೆ ಏನ್ ಸರಿ ಅನಿಸ್ತಾ ಇದೆ ಎಂಬುದು ಅಷ್ಟೇ ಮುಖ್ಯವಾಗಿ ಉಳ್ಕೊಂಡಿದೆ. ಹಿಂದೆ ಚಿನ್ನವು ಸಾಮಾಜಿಕ ಸ್ಥಾನಮಾನದ ಸಂಕೇತವಾಗಿತ್ತು. ಇಂದು ಅನೇಕ ಯುವಕರು ಶಿಕ್ಷಣ, ಮನೆ, ಹೂಡಿಕೆ ಮತ್ತು ಆರ್ಥಿಕ ಭದ್ರತೆಯನ್ನ ಹೆಚ್ಚು ಮುಖ್ಯವೆಂದು ಪರಿಗಣಿಸ್ತಾ ಇದ್ದಾರೆ. ಕೆಲವರಿಗೆ ಚಿನ್ನ ಇಷ್ಟ ಆಗಬಹುದು, ಆದ್ರೆ ಇನ್ನು ಕೆಲವರು ಸರಳ ಮದುವೆಯನ್ನೇ ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. 2 ವೈಯಕ್ತಿಕ ಆಯ್ಕೆಗಳು ಕೂಡ ಇಂಪಾರ್ಟೆಂಟ್ ಆಗಿದೆ. ಡಿಫ್ರೆಂಟ್ ಒಪಿನಿಯನ್ಸ್ ಇದೆ, ಆದ್ರೆ ಈ ವಿಷಯಕ್ಕೆ ಎಲ್ಲರೂ ಒಂದೇ ರೀತಿಯ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಹೊಂದಿಲ್ಲ. ಎಲ್ರಿಗೂ ಕೂಡ ಅಥವಾ ಈ ಜನರೇಷನ್ ಎಲ್ಲಾ ಹುಡುಗರು ಕೂಡ ಈ ಮದುವೆಯನ್ನೇ ಒಪ್ತಾರೆ ಅಂತ ಅಲ್ಲ. ಕೆಲವರು ಮದುವೆ ಜೀವನದಲ್ಲಿ ಒಮ್ಮೆ ಮಾತ್ರ ಬರುತ್ತೆ, ಸಂಪ್ರದಾಯ ಉಳಿಬೇಕು, ನಮ್ಮ ಅಪ್ಪ ಅಮ್ಮ ಒಂದಿಷ್ಟು ಜನರನ್ನ ಕರಿಬೇಕು, ಅವರ ಆಚರಣೆಯನ್ನ ಮಾಡ್ಕೋಬೇಕು, ಇಡೀ ಕುಟುಂಬ ಒಂದಾಗಬೇಕು, ತುಂಬಾ ಗ್ರ್ಯಾಂಡ್ ಆಗಿ ಮದುವೆ ಆಗ್ಬಿಡೋಣ ಅಂತ ಹೇಳೋರು ಕೂಡ ಇದ್ದಾರೆ. ಇದೊಂದಿಷ್ಟು ಜನ
ಒಂದಿಷ್ಟು ಜನರ ಸಾಲ ಆದರೆ, ಇನ್ನೊಂದು ಕಡೆ ಸಾಲ ಮಾಡಿ ಚಿನ್ನ ಖರೀದಿಸೋದಕ್ಕಿಂತ ಸರಳವಾಗಿ ಮದುವೆ ಆಗೋದು ಉತ್ತಮ ಅಪ್ಪ ಅಂತ ಅಭಿಪ್ರಾಯ ವ್ಯಕ್ತಪಡಿಸೋರು ಇದ್ದಾರೆ. ಅಂದ್ರೆ ಈ ವೈರಲ್ ವಿಡಿಯೋ ಹೊಸ ಚರ್ಚೆಗೆ ಕಾರಣವಾಗಿದೆ. ಒಟ್ನಲ್ಲಿ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದ್ರೆ, ಒಂದು ವಿಷಯವನ್ನ ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ಈ ಮದುವೆ ಯಾರ ಮೇಲೂ ನಿಯಮ ಹೇರೋದಿಲ್ಲ. ಇದು ಕೇವಲ ಒಂದು ಕುಟುಂಬದ ವೈಯಕ್ತಿಕ ನಿರ್ಧಾರ ಆಗಿರುತ್ತೆ. ಯಾರಿಗಾದ್ರೂ ಚಿನ್ನ ಧರಿಸಲು ಇಷ್ಟವಿದ್ರೆ ಅದು ಅವರ ಆಯ್ಕೆ ಆಗಿರುತ್ತೆ, ಧರಿಸದಿದ್ದರೂ ಅದು ಅವರದ್ದೇ ಆಯ್ಕೆ ಆಗಿರುತ್ತೆ. ಪರಸ್ಪರ ಗೌರವವೇ ಮುಖ್ಯ ಅಂತ ಹೇಳ್ಬೋದು. ಹಾಗಾದ್ರೆ ನೀವ್ ಏನ್ ಯೋಚಿಸ್ತೀರಾ? ಮದುವೆಯಲ್ಲಿ ಚಿನ್ನ ಕಡ್ಡಾಯವಾ ಅಥವಾ ಸಂತೋಷ, ಪರಸ್ಪರ ಗೌರವ ಮತ್ತು ಸರಳತೆಯೇ ನಿಜವಾದ ಆಭರಣ ಆಗಿ ಉಳ್ಕೊಳ್ಳುತ್ತಾ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ನಲ್ಲಿ ತಿಳಿಸಿ. ಇಂತಹ ವಿಚಾರಪೂರ್ಣ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಾನು ಶಮಿ ಶೆಟ್ಟಿ.